ನಿಮಗೋಸ್ಕರ ದೇವರ ಸಂದೇಶ ಏನಿದೆ ಅಂತ ನೋಡೋಣ. ನಿಮಗೋಸ್ಕರ ಏನು ಮೆಸೇಜನ್ನು ಕೊಡಲಿಕ್ಕೆ ಬಯಸ್ತಾರೆ ಯೂನಿವರ್ಸ್ ಅನ್ನುವಂತಹದನ್ನು ತಿಳ್ಕೊಳ್ಳೋಣ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮಗೋಸ್ಕರ ಏನು ಮೆಸೇಜ್ ಇದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಗ್ರೌಂಡಲ್ಲಿ ನೀವಿರಿ ಅನ್ನುವಂತಹದ್ದು ಅಂತ ಹೇಳಿದರೆ, ನೀವು ಈಗ ಯಾವುದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ರೀತಿಯ ಭಯ ಅನ್ನುವಂತಹದ್ದಿದೆ, ಅಥವಾ ನಿಮ್ಮ ಇಂಟ್ಯೂಷನನ್ನು ನೀವು ಎಲ್ಲೋ ಒಂದು ರೀತಿ ಗಮನಿಸ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬೇರೆಯವ್ರ ಹತ್ರ ಹೆಚ್ಚಾಗಿ ನೀವು ಸಲಹೆಗಳನ್ನು ಕೇಳ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮ್ಮ ಇಂಟ್ಯೂಷನ್ ನಿಮಗೆ ಸರಿಯಾಗಿ ಗೈಡ್ ಮಾಡ್ತಾ ಇದೆ, ಆದರೆ ಎಲ್ಲೋ ಒಂದು ರೀತಿ ನೀವು ಅದನ್ನು ಗಮನಿಸ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚು ಫಾಲೋ ಮಾಡಿ, ಹಾಗೆ ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ನಿಮ್ಮ ಗ್ರೌಂಡನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅನ್ನುವಂತಹದ್ದು, ನಿಮ್ಮ ಬೌಂಡ್ರಿಯನ್ನು ನೀವು ಸ್ಟ್ರಾಂಗಾಗಿ ಸೆಟ್ ಮಾಡ್ಕೊಳ್ಳಿ. ಆಗ ಖಂಡಿತವಾಗಲೂ ನಿಮಗೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹ ಸಿಗುತ್ತೆ. ಯಾವುದೇ ರೀತಿ ಗೊಂದಲಗಳಲ್ಲಿ ನೀವು ಸಿಲುಕಿದರೆ ಖಂಡಿತವಾಗಲೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿಸ್ಲಿಕ್ಕೆ ವರಾಹಿ ದೇವರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಏಂಜಲ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡಿಕೊಳ್ಳುವುದರ ಮೂಲಕ, ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡೋದರ ಮೂಲಕ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ ಕೆಲವೊಂದು ಸಮಸ್ಯೆಗಳಿಂದ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಹಾಗೆ ಅನ್ನಪೂರ್ಣ ದೇವರ ಆಶೀರ್ವಾದ ನಿಮಗೆ ಬರ್ತಾ ಇದೆ. ಈಗ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದರಲ್ಲಿ ನೀವು ಬಹಳಷ್ಟು ಯಾವುದೇ ರೀತಿ ನಿಮಗೆ ಹೆಲ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು. ಹಾಗೆ ಸರಿಯಾಗಿ ನೀವು ಫುಡ್ ಏನಾದರೂ ತಗೊಳ್ತಾ ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದೆಲ್ಲದರಲ್ಲೂ ಕೂಡ ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವುದೇ ರೀತಿ ಫೈನಾನ್ಷಿಯಲಿ ಕೂಡ ನೀವು ವೀಕ್ ಆಗಿದ್ದರೆ ಅದರಿಂದ ಕೂಡ ಆ ಸಮಸ್ಯೆಗಳಿಂದ ಕೂಡ ನೀವು ಹೊರ ಬರ್ತೀರಾ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಹಾಗೆ ನಿಮ್ಮ ಬ್ಯೂಟಿ ಅನ್ನುವಂತಹದ್ದು ಇನ್ಕ್ರೀಸ್ ಆಗುತ್ತೆ. ಇದುವರೆಗೆ ಬ್ಯೂಟಿಯಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ, ಅದೆಲ್ಲದರಿಂದ ಆ ಸಮಸ್ಯೆಗಳಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು. ಹಾಗೆ ನಿಮ್ಮ ಫಿಸಿಕಲ್ ಬ್ಯೂಟಿ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಸ್ಪಿರಿಚುವಲಿ ನೀವು ಇನ್ನಷ್ಟು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು. ಮೆಡಿಟೇಷನ್ ಮಾಡಲಿಕ್ಕೆ ನಿಮಗೆ ಸಮಯ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಹಾಗೆ ಸಮಯ ಅನ್ನುವಂತಹದ್ದು ಸಿಗುತ್ತೆ. ಹಾಗೆ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿಮಗೆ ಮೂನ್ ಎನರ್ಜಿ ತುಂಬಾ ಚೆನ್ನಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಚಂದ್ರದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆ ಪ್ರೀತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಯಾವುದೇ ರೀತಿ ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ಫ್ರೆಂಡ್ಶಿಪ್ಪಲ್ಲಿ ಕೂಡ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗೆ ನೀವು ಒಳಗಾಗಿದ್ದರೆ ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ಯಾರಾದರೂ ಸಿಂಗಲ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಪ್ರೀತಿ ಎಂಟರ್ ಆಗ್ತಾ ಇದೆ. ಟ್ರೂ ಲವ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚು ನೀವು ಕನೆಕ್ಟ್ ಆಗ್ತೀರಾ. ಹಾಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಮೆಡಿಟೇಷನ್ ಮಾಡುವಾಗ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅದರಿಂದ ಕೂಡ ನೀವು ಮುಕ್ತರಾಗ್ತೀರಾ. ಹಾಗೆ ಕುಂಡಲಿನಿ ಶಕ್ತಿ ಕೂಡ ನೀವು ಜಾಗೃತವಾಗುತ್ತೆ. ಹಾಗೆ ಥರ್ಡ್ ಐ ಕೆಲವೊಬ್ಬರಿಗೆ ಓಪನ್ ಆಗಿಲ್ಲ ಅಂತ ಹೇಳಿದರೆ ಥರ್ಡ್ ಐ ಓಪನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗೆ ಸ್ಪಿರಿಚುವಲಿ ನೀವು ಇನ್ನಷ್ಟು ಕನೆಕ್ಟ್ ಆಗೋದ್ರ ಜೊತೆಗೆ ಯೂನಿವರ್ಸಿಂದ ನೀವು ಮೆಸೇಜ್ಗಳನ್ನು ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ಪಾಸ್ಟ್ ಲೈಫ್ಗೆ ಸಂಬಂಧಪಟ್ಟಂಥ ಇರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ಗೆ ಸಂಬಂಧಪಟ್ಟಂತಹ ಮೆಸೇಜ್ಗಳನ್ನು ಕೂಡ ನೀವು ರಿಸೀವ್ ಮಾಡ್ಕೊಳ್ತೀರಾ. ಹೆಚ್ಚಾಗಿ ಇಲ್ಲಿ ಪಾಸ್ಟ್ ಲೈಫ್ ಬಗ್ಗೆ ಆಗಿರ್ಬೋದು, ಹಾಗೆ ಕೆಲವೊಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವೊಬ್ಬರು ಸಮಸ್ಯೆಗಳನ್ನು ಎದುರಿಸಿದ್ದೀರಾ. ಹಾಗೆ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಪ್ರೀತಿಯನ್ನು ಎಲ್ಲೋ ಒಂದು ರೀತಿ ನೀವು ತಲುಪಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.
ಇದೆ. ಆ ಎಲ್ಲ ಸಮಸ್ಯೆಗಳಿಂದ ಕೂಡ ನೀವು ಮುಕ್ತರ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ, ನಿಮ್ಮ ಪರ್ಸನ್ಗೆ, ನಿಮ್ಮ ಕ್ರಶ್ಗೆ ನಿಮ್ಮ ಪ್ರೀತಿಯ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ತಿಂಗಳುಗಳಿಂದ, ಕೆಲವೊಬ್ಬರು ವರ್ಷಗಳಿಂದ ನೀವು ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ. ಆ ವಿಚಾರಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ನೀವು ಪ್ರೀತಿಯ ವಿಚಾರವನ್ನು ಕೆಲವೊಬ್ಬರು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ, ಆದರೆ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ನಿಮಗೆ ಸಿಕ್ಕಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಎಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರವಾಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಏನಾದರೂ ಪ್ರಾಪರ್ಟೀಸ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅನ್ನುವಂತಹದ್ದಿದ್ರೂ ಕೂಡ ಅದರಲ್ಲಿ ಕೂಡ ನಿಮಗೆ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಇದೆ, ದುರ್ಗಾ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದು ಹೆಚ್ಚುತ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸನ್ ಎನರ್ಜಿ ಕೂಡ ತುಂಬಾ ಚೆನ್ನಾಗಿದೆ, ಸಕ್ಸಸ್ ಅನ್ನುವಂತಹದ್ದು ಹೆಚ್ಚಿದೆ. ಸನ್ ಎನರ್ಜಿ ಹಾಗೆ ಮೂನ್ ಎನರ್ಜಿ ತುಂಬಾ ಚೆನ್ನಾಗಿದೆ ನಿಮಗೆ. ಯಶಸ್ ಅನ್ನುವಂತಹದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಗುತ್ತೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮಗೆ 100% ಸಕ್ಸಸ್ ಅನ್ನುವಂತಹದ್ದು ಖಂಡಿತವಾಗಲೂ ಇದೆ. ನೀವು ಪ್ರೀತಿಯ ಜೀವನದಲ್ಲಿ ಇದ್ದರೆ ಇನ್ನಷ್ಟು ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಸಾಗುತ್ತೆ ಅನ್ನುವಂತಹದ್ದು. ಹಾಗೆ ಬೇರೆ ಸ್ಥಳಗಳಿಗೆ ನೀವು ಭೇಟಿ ಕೊಡುವಂತಹ, ಅಂದರೆ ನೀವು ಇಷ್ಟಪಡುವಂತಹ ಸ್ಥಳಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಕೂಡ ಹೋಗಿ ದೇವರ ದರ್ಶನವನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಸ್ವಲ್ಪ ದೂರದ ಪ್ಲೇಸ್ಗಳಿಗೆ ಕೂಡ ನೀವು ಹೋಗ್ತೀರಾ ದೇವರ ದರ್ಶನಕ್ಕೋಸ್ಕರ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಹಾಗೆ ನಿಮ್ಮ ಬ್ಯೂಟಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜಸ್ ಆಗುವುದನ್ನು ನೀವು ನೋಡ್ತೀರಾ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಹೆಚ್ಚುತ್ತೆ ನಿಮಗೆ ಸಡನ್ನಾಗಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ನೀವು ಪ್ರೀತಿಸುವಂತಹ ವ್ಯಕ್ತಿ ಅವರಿಂದ ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ಅವರಿಗೆ ಹೆಚ್ಚಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವುದೇ ರೀತಿ ಇಷ್ಟು ದಿನ ನೀವು ಸಕ್ಸಸ್ಗೋಸ್ಕರ ಭಾಳಷ್ಟು ಕಷ್ಟವನ್ನು ಹಾರ್ಡ್ ವರ್ಕ್ ಮಾಡಿದರೆ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಸಿಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಸಕ್ಸಸ್ ಇಷ್ಟು ದಿನ ನಿಮಗೆ ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ರೀತಿ ಭಾಳಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರಾ, ಆದರೆ ಅದರಲ್ಲಿ ಪ್ರೀತಿಯ ವಿಚಾರ ಕೂಡ ಇದೆ, ಫೈನಾನ್ಷಿಯಲಿ ಕೂಡ ಇದೆ. ಎಲ್ಲೋ ಒಂದು ರೀತಿ ನೀವು ಹಿಂದೆ ಉಳಿತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ನೀವು ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಅದರ ಜೊತೆಗೆ ನಿಮ್ಮ ಇಂಟ್ಯೂಷನನ್ನು ನೀವು ಬಿಲೀವ್ ಮಾಡ್ತೀರಾ ಅನ್ನುವಂತಹದ್ದು. ಹಾಗೆ ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಮಾಡ್ತೀರಾ, ಅದರಲ್ಲಿ ನೀವು ಕಾನ್ಸಂಟ್ರೇಷನನ್ನು ಹೆಚ್ಚಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕಾತ್ಯಾಯಿನಿ ದೇವಿ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ನಿಮಗೆ ಸ್ಟ್ರೆಂತ್ ಅನ್ನುವಂತಹದ್ದು ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲಿ ಇನ್ನರ್ ಪವರ್ ಏನಿದೆ, ಇನ್ನರ್ ಸ್ಟ್ರೆಂತ್ ಹೆಚ್ಚಾಗ್ತಾ ಇದೆ. ಹಾಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾಯಿದೆ. ಹಾಗೆ ನಿಮ್ಮ ಎನಿಮೀಸ್ಗಳು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾಯಿದೆ. ನಿಮ್ಮನ್ನು ನೋಡಿ ಯಾರಾದರೂ ಜಲಸಿ ಫೀಲ್ ಮಾಡ್ತಾ ಇದ್ದರೆ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ನೀವು ಈಗ ಎದುರಿಸ್ತಾ ಇದ್ದರೆ ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತೀರಾ. ಆ ಸ್ಟ್ರೆಂತನ್ನು ಕಾತ್ಯಾಯಿನಿ ದೇವಿ ನಿಮಗೆ, ಅವರ ಕಾತ್ಯಾಯಿನಿ ದೇವಿಯ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ, ನಿಮ್ಮ ಕರಿಯರ್ ಜೀವನದಲ್ಲಿ ಸಕ್ಸಸ್ ಅನ್ನುವಂತಹದ್ದನ್ನು ಕಾಣ್ತೀರಾ ಅನ್ನುವಂತಹದ್ದು. ಹಾಗೆ ಯಾವುದೇ ರೀತಿ ಅದರಲ್ಲಿ ಸಮಸ್ಯೆಗಳನ್ನು ಇದುವರೆಗೆ ನೀವು ಎದುರಿಸ್ತಾ ಇದ್ದರೆ ಅದೆಲ್ಲದರಿಂದ ಆ ಎಲ್ಲ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ನಿವಾರಣೆ ಆಗುತ್ತೆ ಅನ್ನುವಂತಹದ್ದು ಕೂಡ ಆಗಿದೆ. ಹಾಗೆ ನಿಮ್ಮ ಕರಿಯರಲ್ಲಿ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಅದೆಲ್ಲದರಿಂದ ಮುಕ್ತರಾಗ್ತೀರಾ. ಹಾಗೆ ಸಕ್ಸಸ್ಸನ್ನು ನೀವು ಖಂಡಿತವಾಗ್ಲೂ ಈಸಿಯಾಗಿ ಪಡ್ಕೊಳ್ತೀರಾ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ರಾಧೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾಯಿದೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ 9 ವೀಕ್ ಅನ್ನುವಂತಹದ್ದು ಬರ್ತಾ ಇದೆ. ಅಂದರೆ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್
ನಿಮಗೆ ಸಿಗ್ತಾ ಇದ್ದಾರೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಏನಿದ್ದಾರೆ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ರಾಧಾ ಮಾತೆಯ ಆಶೀರ್ವಾದ ಸಿಗ್ತಾ ಇದೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನಿಮ್ಮನ್ನು ಈಗ ಪ್ರೀತಿಸ್ತಾ ಇದ್ದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಅವರ ಪ್ರೀತಿ ನಿಮ್ಮ ಮೇಲೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರಿ, ಅದು ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ನಿಮಗೆ ಶ್ರೀಕೃಷ್ಣ ಹಾಗೂ ರಾಧೆ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಗಾಡ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಅದರಿಂದ ಯಾರಾದರೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ, ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗಲೂ ನೀವು ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು. ಇಬ್ಬರ ಮಧ್ಯೆ ಯಾವುದೇ ರೀತಿ ಮನಸ್ತಾಪಗಳಿದ್ದರೂ ಅದೆಲ್ಲವನ್ನು ಮರೆತು ಮತ್ತೆ ನೀವು ಜೊತೆಯಾಗ್ತೀರಾ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಬಹಳಷ್ಟು ಹಿಂದೆ ಉಳಿದಿದ್ರ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ಆದರೆ ಅದರಲ್ಲಿ ನೀವು ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು. ಭಾಳಷ್ಟು ಕಷ್ಟಪಟ್ಟಿದ್ರ, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ಈಸಿಯಾಗಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ನಿಮಗೆ ಜೊತೆ ಆಗ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಗುಡ್ ಪಾರ್ಟ್ನರ್ ಕೂಡ ನಿಮಗೆ ಸಿಗ್ತಾರೆ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ನಿಮ್ಮಲ್ಲಿ ಹೆಚ್ಚು ಕೋಪ ಅನ್ನುವಂತಹದ್ದು ಇದೆ, ಅದನ್ನು ಎಲ್ಲೋ ಒಂದು ರೀತಿ ನೀವು ಕಡಿಮೆ ಮಾಡ್ಕೋಬೇಕು ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಬಹಳಷ್ಟು ಕೋಪ ಅನ್ನುವಂತಹದ್ದು ಇದೆ, ಪೇಷನ್ಸ್ ಅನ್ನುವಂತಹದ್ದನ್ನು ನೀವು ಹೆಚ್ಚಾಗಿ ಬೆಳೆಸ್ಕೋಬೇಕು. ಹಾಗೆ ಮೆಡಿಟೇಷನನ್ನು ನೀವು ಹೆಚ್ಚಾಗಿ ಮಾಡಬೇಕು. ಅದರಿಂದ ನಿಮ್ಮಲ್ಲಿರುವಂತಹ ಈಗೋ ಆಗಿರ್ಬೋದು ಎಲ್ಲೋ ಒಂದು ರೀತಿ ನಿಮ್ಮ ಸಕ್ಸಸ್ಸಿಗೆ ಅದು ಏನೋ ಒಂದು ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಅದರಿಂದ ನೀವು ನಿಮ್ಮ ಈಗೋವನ್ನು ನೀವು ಕಡಿಮೆ ಮಾಡ್ಕೋಬೇಕು ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಇನ್ನಷ್ಟು ಉತ್ತಮವಾಗುತ್ತೆ ಅನ್ನುವಂತಹದ್ದು. ಎಲ್ಲೋ ಒಂದು ರೀತಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಧ್ಯೆ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ಎಲ್ಲೋ ಒಂದು ರೀತಿ ಸಮಸ್ಯೆಗಳು ಇದೆ, ಆದರೆ ನೀವು ಕಾಂಪ್ರಮೈಸ್ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ದ್ವೇಷ ಅನ್ನುವಂತಹದ್ದು ಕೂಡ ಇದೆ. ಹಾಗೆ ನಿಮ್ಮಲ್ಲಿ ಕೋಪ ಅನ್ನುವಂತಹದ್ದು ಹೆಚ್ಚಾಗಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದರಿಂದ ಪ್ರೀತಿಯ ಜೀವನದಲ್ಲೂ ಎಲ್ಲೋ ಒಂದು ರೀತಿ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು. ಆ ಕೋಪವನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಸಾಗುತ್ತೆ ಅನ್ನುವಂತಹ ಮೆಸೇಜ್ ಕೂಡ ಆಗಿದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ಸ್ಪಿರಿಚುವಲಿ ಇನ್ನಷ್ಟು ನೀವು ಗ್ರೋತ್ ಆಗ್ತಾ ಇದ್ದೀರಾ. ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಸ್ಲೋ ಇದ್ದರೂ ಕೂಡ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಈಸಿಯಾಗಿ ನೀವು ಸಕ್ಸಸ್ಸನ್ನು ಪಡಿತೀರಾ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ಸ್ಪಿರಿಚುವಲಿ ನೀವು ಹೆಚ್ಚಾಗಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಪ್ರೀತಿಸುವಂತಹ ವ್ಯಕ್ತಿಗಳು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿದ್ದರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ವರ್ಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನುವಂತಹದ್ದಿದ್ರೆ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ
ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹದ್ದು. ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಗಮನ ವಹಿಸ್ತೀರಾ. ಹಾಗೆ ನಿಮ್ಮ ಇಂಟ್ಯೂಷನನ್ನು ನೀವು ಬಿಲೀವ್ ಮಾಡ್ತೀರಾ ಅನ್ನುವಂತಹದ್ದು. ಹಾಗೆ ಇದುವರೆಗೆ ಯಾವುದೇ ರೀತಿ ಕೆಲವೊಂದು ಸತ್ಯಗಳು ನಿಮಗೆ ಅರ್ಥ ಆಗದೇ ಇದ್ದರೆ ಅಥವಾ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದರೆ ಅದರ ಬಗ್ಗೆ ಹೆಚ್ಚಾಗಿ ನೀವು ತಿಳ್ಕೊಳ್ಳುವಂತಹ ಬೆಸ್ಟ್ ಟೈಮ್ ಇದಾಗಿದೆ ಅನ್ನುವಂತಹದ್ದು. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಕೆಲವೊಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾಗಿದ್ದರೆ ಆ ಎಲ್ಲ ಸಮಸ್ಯೆಗಳು ಯಾವ ಕಾರಣದಿಂದ ಆಯಿತು ಅನ್ನುವಂತಹದ್ರ ಬಗ್ಗೆ ನಿಮಗೆ ಆ ಟ್ರೂತ್ ಏನಿದೆ ಅದು ನಿಮಗೆ ತಿಳಿಯುತ್ತೆ ಅನ್ನುವಂತಹದ್ದು ಕೂಡ ಮೆಸೇಜ್ ಆಗಿದೆ. ಓಕೆ, ಇಲ್ಲಿ ಹೆಚ್ಚಾಗಿ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ಹಾಗೆ ಭಾಳಷ್ಟು ದುಃಖ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಇದೆ. ಇನ್ನು ಆ ದುಃಖಗಳು ನಿಮ್ಮಿಂದ ದೂರ ಆಗ್ತಾ ಇದೆ. ಎಲ್ಲೋ ಒಂದು ರೀತಿ ನೀವು ನಂಬಿದಂತಹವರು ನಿಮಗೆ ಭಾಳಷ್ಟು ದುಃಖವನ್ನು ನೀಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಆ ಎಲ್ಲ ದುಃಖಗಳು ಆ ಪರ್ಸನ್ ಮತ್ತೆ ನಿಮ್ಮ ಜೊತೆ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನಿಮಗೆ ಯಾವುದೇ ರೀತಿ ದುಃಖವನ್ನು ನೀಡಿದರೂ ಕೂಡ ಅವರು ಮತ್ತೆ ನಿಮಗೆ ಜೊತೆ ಆಗ್ತಾ ಇದ್ದಾರೆ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಈಗ ಅವರಿಗೆ ಅವರ ತಪ್ಪಿನ ಅರಿವಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಕೋಪ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಈ ಮೆಸೇಜ್ ಆಗಿದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ನೀವು ನಿಮ್ಮ ಸಕ್ಸಸ್ಸನ್ನು ಎಲ್ಲೋ ಒಂದು ರೀತಿ ಕಳ್ಕೊಂಡಿದ್ರು ಕೂಡ ಮತ್ತೆ ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಲಾಸನ್ನು ಅನುಭವಿಸಿದ್ರು. ಆ ಎಲ್ಲ ಪ್ರಾಬ್ಲಮಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಮತ್ತು ಕೆಲವೊಬ್ಬರು ಇಲ್ಲಿ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಅದರಲ್ಲಿ ಇಷ್ಟು ದಿನ ಭಾಳಷ್ಟು ಶಾಡೋ ವರ್ಕ್ ಮಾಡ್ತಾ ಇದ್ದರೆ ನೀವು ಅದರಿಂದ ಮುಕ್ತರಾಗ್ತೀರಾ. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಾ. ನಿಮ್ಮ ಜೀವನದಲ್ಲಿ ಮತ್ತೆ ಹೊಸತನ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ ಅನ್ನುವಂತಹದ್ದು, ಯಶಸ್ಸು ಅನ್ನುವಂತಹದ್ದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಹಾಗೆ ನಿಮ್ಮ ಮಿಸ್ಟೇಕನ್ನು ನೀವು ಯಾವುದೇ ರೀತಿ ನಿಮ್ಮಿಂದ ಕೆಲವೊಂದು ತಪ್ಪುಗಳು ನಿಮ್ಮ ಜೀವನದಲ್ಲಾಗಿದ್ದರೆ ಅಥವಾ ನೀವು ಯಾವುದೇ ರೀತಿ ಸಂಕಷ್ಟಕ್ಕೆ ಸಿಲುಕಿದರೆ ಅದೆಲ್ಲದನ್ನು ನೀವು ಈಗ ನಿಮ್ಮ ತಪ್ಪುಗಳನ್ನು ನೀವು ಸರಿ ಮಾಡಿಕೊಳ್ಳುವಂತಹ ಬೆಸ್ಟ್ ಟೈಮ್ ಇದಾಗಿದೆ ಅನ್ನುವಂತಹದ್ದು. ಹಾಗೆ ಆ ಎಲ್ಲ ಮಿಸ್ಟೇಕ್ಗಳನ್ನು ನೀವು ಸರಿ ಮಾಡಿಕೊಂಡು ನೀವು ಯಶಸ್ಸನ್ನು ಪಡ್ಕೊಳ್ತೀರ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು. ಹಾಗೆ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಾ. ನಿಮ್ಮ ಜಾಬಲ್ಲಿ ಆಗಿರ್ಬೋದು, ನಿಮ್ಮ ಕರಿಯರಲ್ಲಿ ಯಾವುದೇ ರೀತಿ ನೀವು ಸಮಸ್ಯೆಗಳಿಗೆ ಸಿಲ್ಕೊಂಡಿದ್ರೆ ಅದರಿಂದ ನೀವು ಮುಕ್ತರಾಗ್ತೀರಾ. ಹಾಗೆ ಯಶಸ್ಸನ್ನು ಖಂಡಿತವಾಗ್ಲೂ ನೀವು ಪಡ್ಕೊಳ್ತೀರಾ. ಹಾಗೆ ನಿಮಗೆ ಸಪೋರ್ಟಿವ್ ಆಗಿ ಉತ್ತಮ ವ್ಯಕ್ತಿಗಳು ಕೂಡ ನಿಮಗೆ ಜೊತೆ ಆಗ್ತಾರೆ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಸರಸ್ವತಿ ದೇವಿಯ ಆಶೀರ್ವಾದ ಕೂಡ ನಿಮಗೆ ಇದೆ ಅನ್ನುವಂತಹದ್ದು. ಹಾಗೆ ಗುರುಗಳ ಆಶೀರ್ವಾದ ಕೂಡ ನಿಮಗೆ ಬರ್ತಾ ಇದೆ. ಹಾಗೆ ಫೈರ್ ಎನರ್ಜಿ ತುಂಬಾ ಚೆನ್ನಾಗಿದೆ. ನಿಮಗೆ ಕೋಪ ಅನ್ನುವಂತಹದ್ದಿದೆ. ಆ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಪೇಷನ್ಸನ್ನು ಬೆಳೆಸ್ಕೊಳ್ಳಿ. ಹಾಗೆ ಮೆಡಿಟೇಷನನ್ನು ಹೆಚ್ಚಾಗಿ ಮಾಡೋದ್ರಿಂದ ನಿಮ್ಮ ಇಂಟ್ಯೂಷನನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಇಂಟ್ಯೂಷನ್ಗೆ ಯೂನಿವರ್ಸ್ ಎಲ್ಲ ವಿಷಯಗಳನ್ನು ಗೈಡ್ ಮಾಡ್ತಾ ಇರ್ತಾರೆ. ಅದನ್ನು ಹೆಚ್ಚಾಗಿ ಫಾಲೋ ಮಾಡೋ ಮೂಲಕ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಅನ್ನುವಂತಹದ್ದು. ಹಾಗೆ ನಿಮಗೆ ಯಾವುದೇ ಹಳೆಯ ನೆನಪುಗಳು, ಹಳೆಯ ನೋವುಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ಯಾವುದೇ ರೀತಿ ನೀವು ಬಹಳಷ್ಟು ಕಷ್ಟಪಟ್ಟು ಎಲ್ಲೋ ಒಂದು ರೀತಿ ನಿಮ್ಮ ಸಕ್ಸಸ್ಸನ್ನು ಮಿಸ್ ಮಾಡ್ಕೊಂಡಿದ್ರೆ, ನೀವು ನಂಬಿದಂತಹವರು ಎಲ್ಲೋ ಒಂದು ರೀತಿ ನಿಮಗೆ ಮೋಸವನ್ನು ಮಾಡಿದರೆ, ಆ ಎಲ್ಲ ಕಹಿ ಘಟನೆಗಳನ್ನು ಮರೆತು ನೀವು ಮುಂದೆ ಸಾಗಿ ಅನ್ನುವಂತಹ ಮೆಸೇಜನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ
ಸ್ಪಿರಿಚುವಲಿ ಇನ್ನಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ. ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ ಅನ್ನುವಂತಹ ಮೆಸೇಜನ್ನು ಕೂಡ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನಿಮ್ಮ ಜ್ಞಾನ ಅನ್ನುವಂತಹದ್ದು, ನಿಮ್ಮ ಇಂಟ್ಯೂಷನ್ ಅನ್ನುವಂತಹದ್ದು ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡ್ತಾ ಇರುತ್ತೆ. ಆ ಜ್ಞಾನದ ಮೂಲಕ 10 ಇದೆ. ಸೊ ಆ ಜ್ಞಾನದ ಮೂಲಕ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅಂತ ಇದ್ದರೂ ಕೂಡ, ಹಾಗೆ ನೀವು ಹೊಸ ದಾರಿಯಲ್ಲಿ ನಡಿಬೇಕು ಅನ್ನುವಂಥದ್ದಿದ್ರು, ಅಥವಾ ಯಾವುದೇ ರೀತಿ ನಿಮ್ಮ ಒಂದು ಶಾಡೋ ವರ್ಕ್ ಇದ್ದರೂ, ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಇದ್ದರೂ ಅದೆಲ್ಲವೂ ಕೂಡ ವರ್ಕ್ ಆಗುತ್ತೆ. ನಿಮಗೆ ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡೋದರ ಮೂಲಕ ನಿಮಗೆ ಯಶಸ್ಸು ಸಿಗುತ್ತೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಯೂನಿವರ್ಸ್ ನಿಮಗೆ ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ಯಾವಾಗಲೂ ಕೂಡ ಗೈಡ್ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಿ, ಹಾಗೆ ಹೆಚ್ಚಾಗಿ ಮೆಡಿಟೇಷನ್ ಮಾಡೋದರ ಮೂಲಕ ನಿಮ್ಮ ಇಂಟ್ಯೂಷನನ್ನು ನೀವು ಅರ್ಥ ಮಾಡ್ಕೋಬೋದು ಅನ್ನುವಂಥದ್ದು, ನಿಮ್ಮ ಇಂಟ್ಯೂಷನ್ ನೀಡುವಂತಹ ಗೈಡೆನ್ಸನ್ನು ನೀವು ಫಾಲೋ ಮಾಡಿ ನೀವು ಈಸಿಯಾಗಿ ಯಶಸ್ಸನ್ನು ಪಡ್ಕೋಬೋದು ಅನ್ನುವಂತಹ ಮೆಸೇಜನ್ನು ಇಲ್ಲಿ ನಿಮಗೆ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದಾಗಿದೆ.